ನಾಳೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಅಭಿಮಾನಿಗಳೊಟ್ಟಿಗೆ ಸೆಲೆಬ್ರೇಟ್ ಮಾಡುವುದಕ್ಕೆ ಸುದೀಪ್ ನಿರ್ಧರಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿದ್ದಾರೆ. ಹುಟ್ಟುಹಬ್ಬದ ಬೆನ್ನಲ್ಲೇ ಅಭಿಮಾನಿಗಳಿಗೆ ಸುದೀಪ್ ಸಂದೇಶವೊಂದನ್ನು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣ ಆಗಿತ್ತಲ್ಲ, ಆ ಬಗ್ಗೆ ನಮಗೂ ಕೂಡ ಬೇಸರವಿದೆ ಅನ್ನುವಂತಹ ಮಾತುಗಳು. ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ ಅಂತ ಹೇಳಿ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಜಾಸ್ತಿ ಜನ ಸೇರಿದಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹುಟ್ಟುಹಬ್ಬದ ಆಚರಣೆಯ ಬೆನ್ನಲ್ಲೇ ಅಭಿಮಾನಿಗಳಿಗೆ ಸಂದೇಶವನ್ನ ಕಿಚ್ಚ ಸುದೀಪ್ ರವಾನಿಸಿರುವಂಥದ್ದು. ಇತ್ತೀಚೆಗೆ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಸ್ಟಾರ್ ನಟರುಗಳೆಲ್ಲ ಬರ್ತ್ಡೇ ದಿನ ನಾವು ಸಿಗಲ್ಲ ಅಭಿಮಾನಿಗಳ ಕೈಲಿ ಅಂತೇಳಿ ಒಂದು ಪೋಸ್ಟ್ ಮಾಡ್ತಾ ಇದ್ರು. ಬಟ್ ಕಿಚ್ಚ ಸುದೀಪ್ ಅವರಿಗಿಂತ ಭಿನ್ನವಾಗಿ ನಿಂತಿದ್ದಾರೆ. ಅಭಿಮಾನಿಗಳ ಜೊತೆಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ ಅಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾದ್ರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯ್ತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯ್ತು. ಸ್ಟ್ಯಾಂಪೀಡ್ ಆಗ್ಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್ ಬೇಕಾಗತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದ್ರೆ, ಏನ್ ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾದ್ರು ನಡೀತು ಅಂದ್ರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ವಿಡಿಯೋ ಮಾಡ್ತೀವಿ, ಬಿಡ್ತೀವಿ, ಕೇರ್ಫುಲ್ ಆಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ ಆಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮನೆ ಯಾರೇ ಊಟಕ್ಕೆ ಬಂದ್ರು, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರು, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್?